ಕೇರಳದ ಮಹಾ ದುರಂತದಲ್ಲಿ ಹಲವರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಮತ್ತಷ್ಟು ಮಂದಿ ಮನೆ ಮಠಗಳನ್ನ ಕಳೆದುಕೊಂಡಿದ್ದಾರೆ. ಈ ನಡುವೆ ಕರ್ನಾಟಕದ ಹಲವು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಅವರ ರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ ಇಬ್ಬರು IAS ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಅದರಲ್ಲಿ ಒಬ್ರು ಹಿರಿಯ IAS ಅಧಿಕಾರಿ ಜಾಫರ್ ಅವರು ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ಯಾವಾಗ ರಕ್ಷಣಾ ಕಾರ್ಯದಲ್ಲಿ ನೀವು ಭಾಗಿಯಾದ್ರಿ ಸರ್? ಎಷ್ಟು ದಿನಗಳಾಯ್ತು? ನಾವು ಕೂಡ ಸರ್ಕಾರ ಮೊನ್ನೆ ನಮಗೆ ಆದೇಶ ಕೊಟ್ಟ ಮೇಲೆ ನಿನ್ನೆ ಬಂದಿದ್ದೀವಿ, ನಾನು ಮತ್ತು ದಿಲೀಶ್ ಅಂತ. ಅದ್ರ ಜೊತೆಗೆ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಿಂದ 3 ತಹಸೀಲ್ದಾರ್ಗಳ ತಂಡ ಹಾಗೂ ಮೈಸೂರು ಜಿಲ್ಲೆಯಿಂದ ಹಿರಿಯ 2 ಅಧಿಕಾರಿಗಳು, ಹಂಗೆ ನಾವು ಮತ್ತು ನಮ್ಮ ಮೆಡಿಕಲ್ ಟೀಮ್ಸು ಎಲ್ಲರೂ ಇಲ್ಲೇ ಬಂದಿದ್ದೀವಿ. ಸುಮಾರು ಎಲ್ಲರೂ ಮೊನ್ನೆ ರಾತ್ರಿಯಿಂದ ಮತ್ತು ನಿನ್ನೆ ಬೆಳಿಗ್ಗೆಯಿಂದ ನಾವೆಲ್ಲ ಇಲ್ಲಿದ್ದೀವಿ. ಸರ್, ಈಗ ಕಾರ್ಯಾಚರಣೆ ಮಾಡ್ತಿದ್ರಿ ಸರ್, ಎಷ್ಟು ಮಂದಿ ಕನ್ನಡಿಗರ ಸಾವಾಗಿದೆ ಸರ್? ನಮ್ಮ ಮಾಹಿತಿ ಪ್ರಕಾರ ಇಲ್ಲಿ ಇರುವರು ಸಾಕಷ್ಟು ಜನರು ಕೆಲವು ವರ್ಷಗಳ ಹಿಂದೆನೇ ಇಲ್ಲಿಗೆ ವಲಸೆ ಬಂದು ಇಲ್ಲೇ ನೆಲೆಸಿದ್ದವರು ಸಾಕಷ್ಟು ಜನರಿದ್ದಾರೆ. ನಮ್ಮ ಮಾಹಿತಿ ಪ್ರಕಾರ 7 ಜನರದ್ದು ಮಾಹಿತಿ ನಮ್ಮಲ್ಲಿ ಬಂದಿದೆ. ಅದರಲ್ಲಿ 5 ಜನರು ಇಲ್ಲೇ ಅಂತ್ಯಕ್ರಿಯೆ ನಡೆಸಿದ್ದಾರೆ. 2 ಅಂದರೆ ಒಬ್ಬರು ಸ್ವಲ್ಪ ವಯಸ್ಸಾದವರು ಮತ್ತು ಒಬ್ಬ ಚಿಕ್ಕ ಮಗು, 2.5 ವಯಸ್ಸಿನ ಚಿಕ್ಕ ಮಗು, 2 ಕೇರ್ಪೇಟೆ ಮೂಲದವರು ಈಗ ತಮ್ಮ ಮೃತದೇಹಗಳನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಅಂತ ಅವರು ನಮಗೆ ಒಂದು ಮನವಿ ಇಟ್ಟಿದ್ದರಿಂದ ಇವತ್ತು ಒಂದು ಆಂಬ್ಯುಲೆನ್ಸ್ ಅರೇಂಜ್ ಮಾಡಿಬಿಟ್ಟು ಇಬ್ಬರಿಗೆ ನಾವು ಈಗ ಕಳಿಸ್ತಾ ಇದ್ದೀವಿ. ಎಷ್ಟು ಮಂದಿ ಕನ್ನಡಿಗರು ನಿರಾಶ್ರಿತರಾಗಿದ್ದಾರೆ ಸರ್? ಸುಮಾರು ನಮ್ಮ ಲೆಕ್ಕ ಪ್ರಕಾರ ಒಂದು ಏನಾಗಿದೆ ಅಂತ ಹೇಳಿದರೆ, ಬಹಳಷ್ಟು ಜನರು ಇಲ್ಲಿ ಈ ತೋಟದ ಕೆಲಸಗಳು ಮಾಡೋಕ್ಕೆ ಬಂದಿದ್ದವರು ಈ ಒಂದು ಯಾರು ಅಷ್ಟೊಂದು ಅಪಘಾತದಲ್ಲಿ ಸಿಕ್ಕಾಕೊಳ್ಳದೆ ಇರುವರು ಎಲ್ಲರೂ ವಾಪಸ್ ಹೋಗ್ಬಿಟ್ಟಿದ್ದಾರೆ. ನಮ್ಮ ಒಂದು ಮಾಹಿತಿ ಪ್ರಕಾರ ಸುಮಾರು ಒಂದು 40 ಜನರು ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ಇದ್ದವರು ನಾವು ನೋಡ್ಕೊಂಡಿದ್ದೀವಿ. ಅದರಲ್ಲಿ ಕೆಲವು ಜನರು ನಮ್ಮ ತಹಸೀಲ್ದಾರ್ಗಳ ತಂಡ ಚಾಮರಾಜನಗರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೂ ಕೆಲವರು ಇಲ್ಲಿದ್ದಾರೆ ಮತ್ತು ಕೆಲವರೆಲ್ಲ ತಮ್ಮ ನೆಂಟರುಗಳ ಮನೆಗೆ ಹೋಗಿದ್ದು ನಮ್ಮಲ್ಲಿ ಮಾಹಿತಿ ಇದೆ. ಸರ್, ಆಸ್ಪತ್ರೆಯಲ್ಲಿ ಎಷ್ಟು ಮಂದಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಸರ್? ಆಸ್ಪತ್ರೆಯಲ್ಲಿ ಸುಮಾರು ನಮ್ಮ ಮಾಹಿತಿ ಪ್ರಕಾರ ಒಂದು 5-6 ಜನರು ಇರ್ಬೋದು ಅಷ್ಟೇ, ಉಳಿದವರೆಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ. ಸರ್, ಕನ್ನಡಿಗರ ರಕ್ಷಣೆಗೆ ಏನೆಲ್ಲ ಕ್ರಮಗಳು ಆಗ್ತಿದೆ ಸರ್? ನಾವು ಮುಖ್ಯವಾಗಿ ಮಾಡ್ತಾ ಇರುವುದು ಇಲ್ಲಿನ ಸರ್ಕಾರ ತಮ್ಮ ರಕ್ಷಣಾ ಕಾರ್ಯಕ್ರಮಗಳು ಮಾಡುತ್ತಿದ್ದಾರೆ. ಅವರಿಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ, ಯಾವುದಾದ್ರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಅದು ಮಾಡಿಕೊಡೋಕ್ಕೆ ನಾವು ಅವಕಾಶ ಮಾಡ್ತಾ ಇದ್ದೀವಿ. ಅಂದರೆ ನಾವೇ ಒಂದು ಸೆಪರೇಟ್ ಒಂದು ಟೀಮ್ ತೊಗೊಂಡ್ಬಂದ್ಬಿಟ್ಟು ರಕ್ಷಣೆ ಮಾಡುವುದು ಅಷ್ಟು ಸೂಕ್ತ, ಪ್ರಾಕ್ಟಿಕಲ್ ಅಲ್ಲ. ಸೊ ಅದರಿಂದ ಅವ್ರು ಬೇಕಾಗಿದ್ದು ವಿಶೇಷವಾಗಿ ಈ ಮೃತದೇಹಗಳು ಇಟ್ಕೊಳ್ಳೋಕ್ಕೆ ಫ್ರೀಸಿಂಗ್ ಬಾಕ್ಸಸ್ದು ಭಾಳ ಕಡಿಮೆ ಇದ್ದಿದ್ದು ಹೇಳಿದ್ರಿಂದ ಮೈಸೂರು, ಬೆಂಗಳೂರಿಂದ ನಾವು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಮತ್ತು ಈ ನಮ್ಮಲ್ಲಿ ಇವತ್ತು ಬೆಳಿಗ್ಗೆ ನಮಗೆ ಕರೆಕ್ಟಾಗಿ ಒಂದು ಲೊಕೇಶನ್ ಹೇಳಿಕೊಟ್ಟ ಮೇಲೆ ನಾವು ರೆಸ್ಕ್ಯೂ ತಂಡಕ್ಕೆ ಮಾಹಿತಿ ಕೊಟ್ಟು ಆ ರೀತಿಯಲ್ಲಿ ಇವತ್ತು 2 ಹೆಣಗಳು ಅವರು ಹುಡುಕಿದ್ದು. ಈ ರೀತಿಯಲ್ಲಿ ನಮ್ಮ ಕೇರಳದ ಸರ್ಕಾರದಲ್ಲಿರುವ ಹಿರಿಯ ಅಧಿಕಾರಿಗಳು ಹಾಗೂ ನಾವು ಒಂದು ಸಮನ್ವಯದಿಂದ ಈ ಒಂದು ಕ್ರಮಗಳು ತಗೊಳ್ತಾ ಇದ್ದೀವಿ. ಸರ್, ಈಗ ಸಹಾಯವಾಣಿ ತೆರೆದಿದ್ರಿ ಸರ್, ನಿಮ್ಮ ನಂಬರು ಕೂಡ ಕೊಟ್ಟಿದ್ರು ಸರ್ ರಾಜ್ಯ ಸರ್ಕಾರ. ಸಾಕಷ್ಟು ಕರೆಗಳು ಬರ್ತಿದೆಯಾ ಸರ್? ನಿನ್ನೆ ಬೆಳಿಗ್ಗೆ ಕರೆಗಳು ಬಂದಿತ್ತು, ಈಗ ಯಾವುದೂ ಕರೆಗಳು ಬರ್ತಾ ಇಲ್ಲ. ನಿನ್ನೆ ಬೆಳಿಗ್ಗೆ ಬಂದಿದ್ದ ಕರೆಗಳ ಪ್ರಕಾರ ಕೆಲವೆಲ್ಲ ಮಾಹಿತಿಗಳು ನಾವು ಕೊಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಆದರೆ ಇದು ಒಂದು ಕ್ಲೋಸ್ಡ್ ಕಮ್ಯುನಿಟಿ ಥರ ಎಲ್ಲರೂ ಒಂದೇ ಊರಲ್ಲಿ ಒಟ್ಟಿಗೆ ಇರುವರು ಆಗಿದ್ದರಿಂದ ಈ ಹೊರಗಡೆಯಿಂದ ಕರೆಗಳು ಬರುವುದು ಕಡಿಮೆ. ಸರ್, ಈಗ ಕಾಳಜಿ ಕೇಂದ್ರದಲ್ಲಿ ಹಲವರು ಇದ್ದಾರೆ ಸರ್, ಅವರು ತಮ್ಮವರನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್. ಈಗ ಉದಾಹರಣೆಗೆ ಚಾಮರಾಜನಗರದವರು, ಟಿ ನರಸೀಪುರದ ಉಕ್ಕಲಗಿರಿಯವರು, ನಂಜನಗೂಡು ಮೂಲದವರು, ಹೀಗೆ ಹಲವು ಮಂದಿ ಸಿಲುಕಿಕೊಂಡಿದ್ದಾರೆ ಸರ್. ಅವರೆಲ್ಲರೂ ಕೂಡ ಒಂದು ಕನ್ನಡಿಗರ ರಕ್ಷಣೆ ಆಗುತ್ತಾ ಅಂತೇಳಿ ಕಾಯ್ತಾ ಇದ್ದಾರೆ ಸರ್. ಅದು ಸಾಧ್ಯ ಆಗ್ಬೋದಾ? ಸುಮಾರು ನಮ್ಮ ಮಾಹಿತಿ ಪ್ರಕಾರ ಒಂದು 7 ಜನರು ಇನ್ನೂ ಕಾಣೆಯಾಗಿದ್ದವರು ಇನ್ನೂ ಪತ್ತೆ ಆಗಬೇಕು ಅಂಥದ್ದು ನಮ್ಮಲ್ಲಿರುವ ಒಂದು ಮಾಹಿತಿ. ಅಂದರೆ ಇದು ಚೇಂಜ್ ಆಗ್ತಾ ಇರುತ್ತೆ, ಅಂದರೆ ಕೆಲವರು ಮಾಹಿತಿಗಳು ಬರುವಾಗ. ಸೊ ನಾವು ಕಾಯ್ತಾ ಇದ್ದೀವಿ. ಇವತ್ತು ಬ್ರಿಡ್ಜ್ ಆಗಿದೆ. ಸೊ ನಾಳೆಯಿಂದ ಸ್ವಲ್ಪ ರಕ್ಷಣೆ ಕಾರ್ಯಾಚರಣೆಗಳು ಇನ್ನೂ ಚುರುಕುಗೊಳಿಸುವ ಸಂದರ್ಭದಲ್ಲಿ ಅವ್ರಿಗೆ ಬಗ್ಗೆನೂ ಮಾಹಿತಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್, ಈಗ ನಿನ್ನೆ ಮುಖ್ಯಮಂತ್ರಿಗಳು ಮಹಾದೇವಮ್ಮ ಎಂಬ ಆಕೆ ಜೊತೆ ಮಾತನಾಡಿದ್ರು ಸರ್ ದೂರವಾಣಿ ಮೂಲಕ. ಆಕೆಗೆ ಸಮಾಧಾನ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಭೇಟಿ ಆದರೆ ಏನಾದರೂ ಸರ್ ನೀವು, ಅಥವಾ ಅವರ ಜೊತೆಗೆ ಏನಾದರೂ ಮಾತಾಡಿದ್ರು ದೂರವಾಣಿ? ಎಲ್ಲರ ಜೊತೆಗೇನು ನಮ್ಮ ಫುಲ್ ಟೀಮು ಬಂದು ಮಾತಾಡಿದ್ದಾರೆ. ಎಲ್ಲ ಕಾಳಜಿ ಕೇಂದ್ರಗಳಲ್ಲಿಯೂ ನಮ್ಮ ಫುಲ್ ಟೀಮು ಇದ್ದಾರೆ. ಮತ್ತು ಕಲೆಕ್ಟರೇಟ್ ಮತ್ತು ಈ ಕ್ಯಾಂಪ್ಗಳಲ್ಲಿ 2 ಕಡೆ ಒಂದೊಂದು ಅಧಿಕಾರಿನೇ ನಾವು ಬೇರೆ ಏನಾದರೂ ಮಾಹಿತಿ ಬರುವಾಗ ಮತ್ತು ಅದಕ್ಕೆ ನಮ್ಮ ಲೋಕಲ್ ಆಫೀಸರ್ಗಳ ಜೊತೆಗೆ ಕೋಆರ್ಡಿನೇಷನ್ ಸಾಧಿಸೋಕ್ಕೂ ನಮ್ಮವರಿದ್ದಾರೆ. ಮಂಡ್ಯ ಮೂಲದವರು ರಾಜೇಂದ್ರ ಮತ್ತು ರತ್ನ ಅಂತೇಳಿ ಇನ್ನಿಬ್ಬರು ನಾಪತ್ತೆ ಆಗಿದ್ದಾರೆ. ಅವರು ಮೃತದೇಹ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಬರ್ತಿತ್ತು ಸರ್. ಆದರೆ ಅವ್ರ ಕುಟುಂಬದವರು ಅದು ಮೃತದೇಹ ನಮ್ದಲ್ಲ ಅಂತ ಹೇಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ರು. ಅವ್ರ ಕುಟುಂಬದವ್ರ ಜೊತೆ ಏನಾದರೂ ಮಾತಾಡಿದ್ರೆ ಸರ್? ಇಲ್ಲ, ಇನ್ನು ನಮ್ಮವ್ರು ಮಾತಾಡಿದ್ದಾರೆ, ನಾನು ಮಾತಾಡಿಲ್ಲ. ಬಟ್ ನಮ್ಮ ಇತರ ಅಧಿಕಾರಿಗಳು ಮಾತಾಡಿದ್ದಾರೆ. ನಾವು ಕೂಡ ಕಾಯ್ತಾ ಇದ್ದೀವಿ. ಅದು ಇದರಲ್ಲಿ ನಮಗೆ ಇರುವ ಒಂದು ಲಿಮಿಟೇಷನ್ಸ್ ಪ್ರಕಾರ ನಾವು ಈ ಸರ್ಕಾರದವರು ಏನೋ ತಂಡಗಳು ಪ್ರಯತ್ನ ಮಾಡ್ತಿದ್ದಾರೆ, ಅವ್ರ ಜೊತೆಗೆ ಕೋಆರ್ಡಿನೇಷನ್ ಸಾಧಿಸ್ಕೊಂಡೇ ನಾವು ಮಾತಾಡಬೇಕು. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ.
ಸರ್ ಇದ್ರ ಹೊರತುಪಡಿಸಿ ಸರ್ ಬೇರೆ ಬೇರೆ ಭಾಗಗಳಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ ಕಾಯ್ದಿರಿಸೋದು ಅಥವಾ ಅವ್ರಿಗೆ ನಿರಾಶ್ರಿತರಿಗೆ ಕಾಳಜಿ ಕೇಂದ್ರದಲ್ಲಿರೋರಿಗೆ ಫುಡ್ ವ್ಯವಸ್ಥೆ ಮಾಡೋದು ಆ ಥರದ ಕಾರ್ಯಗಳೆಲ್ಲ ನಡೀತಿದೆ ಸರ್. ಅದು ಇಲ್ಲಿ ನಾವು ಕೇಳಿದ್ದೀವಿ. ಸೊ ಇಲ್ಲಿ ಹೇಳಿದಾಗ ಅಂಥದ್ದು ಯಾವುದೇ ಸಹಾಯಗಳು ಸದ್ಯಕ್ಕೆ ಅವಕಾಶ ಬೇಕಾಗಿಲ್ಲ. ಬೆಡ್ ಕಾಯ್ದಿರಿಸೋದಾಗಲಿ ಮತ್ತು ಕಾಳಜಿ ಕೇಂದ್ರಗಳಲ್ಲಿ ಬೇಕಾಗಿದ್ದ ವ್ಯವಸ್ಥೆಗಳು ಎಲ್ಲ ಇಲ್ಲೇ ಇದೆ. ಅದಕ್ಕೆ ಅದು ಯಾರೂ ಕೊಡುವುದು ಬೇಕಾಗಿಲ್ಲ ಅಂತ ಸರ್ಕಾರ ವತಿಯಿಂದ ನಮಗೆ ಹೇಳಿದ್ದಾರೆ. ಸರ್ ಈ ದುರಂತ ನಡೆದ 2 ಸ್ಥಳಗಳಿದೆ ಸರ್, ಮುಂಡಗೈ ಹಾಗೂ ಚೂರಮಲ್ಲೂರು. ಆ ಪ್ಲೇಸ್ಗೆ ನೀವು ವಿಸಿಟ್ ಮಾಡಿದ್ರೆ ಸರ್? ಹೌದು, ನಿನ್ನೆ ನಮ್ಮ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಮತ್ತು ನಾನು ನಮ್ಮ ಟೀಮು ನಿನ್ನೆ ಅಲ್ಲಿ ಬಳ್ಳಾರ್ಮಲ ಅಲ್ಲಿವರೆಗೂ ಹೋಗಿದ್ದೀವಿ. ಅಂದರೆ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಅಲ್ಲಿವರೆಗೂ ಹೋಗಿ ಭೇಟಿ ಮಾಡಿದ್ದೀವಿ ಮತ್ತು ಎಲ್ಲ ಕ್ಯಾಂಪ್ಗಳಿಗೂ ನಾವು ಭೇಟಿ ಕೊಟ್ಟಿದ್ದೀವಿ ನಿನ್ನೆ. ಸರ್ ಈಗ ಕೇರಳದಲ್ಲಿರುವಂತಹ ಕನ್ನಡಿಗರಿಗೆ ನ್ಯೂಸ್ ಫಸ್ಟ್ ಮೂಲಕ ಏನಂತ ಹೇಳಕ್ಕೆ ಇಷ್ಟ? ಇಲ್ಲಿರುವ ಕನ್ನಡಿಗರಿಗೆ ನಿನ್ನೆ ನಮ್ಮ ಸಚಿವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಹೇಳಿದ್ದು, ಇಲ್ಲೇ ನಿಲ್ಲಿಸಬೇಕು ಅಂತ ಇದ್ದರೆ ಅದಕ್ಕೆ ಇಲ್ಲಿನ ಸರ್ಕಾರ ಜೊತೆಗೆ ಕೈ ಜೋಡಿಸ್ಕೊಂಡು ಅದಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಸಹಕಾರ ಕೊಡ್ತಾರೆ. ಮತ್ತು ಕೆಲವರು ಈಗಾಗಲೇ ವಾಪಸ್ ಹೋಗಿದ್ದಾರೆ. ಕೆಲವರೆಲ್ಲ ಈಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಇಲ್ಲೇ ಮತ್ತೆ ವಾಪಸ್ಸು ಬರೋಕ್ಕೆ ಕಷ್ಟ ಆಗ್ತಾ ಇದೆ, ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ದವರಿಗೆ ಅಲ್ಲಿ ಪುನರ್ವಸತಿಗೆ ಮಾಡೋಕ್ಕೂ ಅವಕಾಶ ಮಾಡಿಕೊಡೋರ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಅದೆಲ್ಲ ಈ ರಕ್ಷಣಾ ಕಾರ್ಯಕ್ರಮಗಳು ಮುಗಿದು ಇದರ ಬಗ್ಗೆ ಸುಮಾರು ಒಂದು ಖಚಿತ ಮಾಹಿತಿ ಬಂದ ನಂತರನೇ ಅದ್ರ ಬಗ್ಗೆ ತೀರ್ಮಾನಗಳಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಸರ್ಕಾರ ನೇಮಿಸಿರುವಂತಹ ಹಿರಿಯ IAS ಅಧಿಕಾರಿ ಜಾಫರ್ ಅವರ ಮಾತುಗಳು. ಕನ್ಯ ಕ್ರಮಗಳನ್ನು ನಾವು ಕೈಗೊಳ್ತೀವಿ, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ ಅಂತ ಹೇಳಿ ಅವರು ಭರವಸೆಯ ಮಾತುಗಳನ್ನು ಆಡ್ತಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.